ವೀಕ್ಷಕರೇ, ಶಿವಮೊಗ್ಗ ಸ್ಟುಡಿಯೋಸ್ಗೆ ಮತ್ತೊಮ್ಮೆ ಸ್ವಾಗತ. ನಾವಿದಿನ ಒಬ್ಬರು ಅತಿಥಿ ಅಂದರೆ ಆರ್ಟಿಸ್ಟ್, ಚಿಕ್ಕ ವಯಸ್ಸಿನಲ್ಲಿ ತುಂಬ ಕ್ಯಾನ್ವಾಸ್ ಪೇಂಟ್ ಮಾಡಿ ಒಳ್ಳೆ ಹೆಸರು ಮಾಡಿರೋಂಥ ಅದಿತಿ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಬನ್ನಿ, ಅವರನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಸೊ ಅದಿತಿ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಅದಿತಿ, ನಮ್ಮ ವೀಕ್ಷಕರಿಗೆ ನಿಮ್ಮ ಪರಿಚಯ ಮಾಡಿಕೊಡ್ಬೋದಾ? My name is Aditi Vijay. I'm a student at Gyanadeepa Senior Secondary School studying in class 10. My father's name is Vikas Kumar Palretsa and mother Dimple Jean. My father is a businessman and mom housewife, and younger brother Sameksh. Even he is studying in Gyanadeepa Senior Secondary School class 7. ಅದಿತಿ, ಈ ಚಿತ್ರಕಲೆ ಬಗ್ಗೆ ನಿಮಗೆ ಹೇಗೆ ಆಸಕ್ತಿ ಬಂತು? ನಾನು ಚಿಕ್ಕವಳಿದ್ದಾಗ ನನ್ನ ಪೇರೆಂಟ್ಸ್ ನನಗೆ ಡ್ರಾಯಿಂಗ್ ಕ್ಲಾಸಿಗೆ ಸೇರಿಸಿದ್ರು, ರವಿ ವರ್ಮಾ ಡ್ರಾಯಿಂಗ್ ಕ್ಲಾಸ್. ಸೊ ಅವಾಗಲಿಂದ ಲೈಕ್ ತುಂಬ ನನಗಿಷ್ಟ ಆಯಿತು, ತುಂಬ ಇಂಟ್ರೆಸ್ಟ್ ಬಂತು. ಆಮೇಲೆ ಎಲ್ಲ ಮುಂದೆ ಎಲ್ಲ ಕಲಿತೆ, ಪೇಂಟಿಂಗ್, ಕಲರ್. ನಾನು ಮೊದಲು ಬೇಸಿಕ್, ದೆನ್ ಕಲರಿಂಗ್, ಪೇಂಟಿಂಗ್, ಕ್ಯಾನ್ವಸ್ ಪೇಂಟಿಂಗ್, ಸ್ಕೆಚ್ ಎಲ್ಲ ಕಲಿತೆ. ನಿಮ್ಮ ಗುರುಗಳ ಬಗ್ಗೆ ಹೇಳ್ಕೊಡ್ಬೋದಾ? When I was 4-year-old child, my parents joined me to Ravi Verma drawing class, and my teacher is Sridhar Kambar sir. He's a very good artist, professional artist and a teacher. He taught me like from basic to every level. He was so sweet and joyful. He never ever scolded me. I still remember that. And ಏನಾದರೂ ಲೈಕ್ ಡೌಟ್ ಅಥವಾ ಏನಾದರೂ ಕೇಳಿದರೆ ಎಲ್ಲ ಆಸ್ಪೆಕ್ಟ್ಸಲ್ಲೂ ಸಪೋರ್ಟ್ ಮಾಡ್ತಿದ್ರು. And he is really a very good teacher. From 11 years I'm under his teaching. I've learned many art forms. ಅದಿತಿ, ಈ ಚಿತ್ರಕಲೆನೆಲ್ಲ ನೀವು ಬರೆದಿದ್ರಲ್ವಾ, ಪ್ರದರ್ಶನ ಮಾಡಿದ್ರಲ್ಲ, ನಿಮಗೆ ಎಲ್ಲೆಲ್ಲಿ ಯಾವ್ಯಾವ ಥರ ಪ್ರಶಸ್ತಿಗಳು ಲಭಿದೆ ಅಂತ ತಿಳಿಸ್ಬೋದಾ? I have participated in many different competitions. Like ಮೊದಲು ನಮ್ಮ ಡ್ರಾಯಿಂಗ್ ಕ್ಲಾಸಲ್ಲೇ ಸರ್ ಕಾಂಪಿಟೇಷನ್ ಆರ್ಗನೈಸ್ ಮಾಡ್ತಿದ್ರು ಎವ್ರಿ ಇಯರ್. ಲೈಕ್ ಹಿ ಯೂಸ್ ಟು ಆನರ್ ಆ್ಯಂಡ್ ಪ್ಲೇಸ್ ಎಲ್ಲ ಸಿಕ್ಕಿದಾಗ ಮೆಡಲ್ ಎಲ್ಲ ಕೊಟ್ಟು ಎಂಕರೇಜ್ ಮಾಡ್ತಿದ್ರು. ಯಾವತ್ತೂ ಸೆಲ್ಫ್ ಕಾನ್ಫಿಡೆನ್ಸ್ ಲೂಸ್ ಆಗೋ ಚಾನ್ಸೇ ಸಿಗಲಿಲ್ಲ. ಲೈಕ್ ಹಿ ಯೂಸ್ ಟು ಸಪೋರ್ಟ್ ಅಸ್. ಆ್ಯಂಡ್ ಎವ್ರಿ ಇಯರ್ ಕಾಂಪಿಟೇಷನ್ ಅಲ್ಲಿದ್ದಾಗ ಐ ಹ್ಯಾವ್ ವನ್ ಸರ್ಟಿಫಿಕೇಟ್ಸ್ ಆ್ಯಂಡ್ ಮೆಡಲ್ಸ್ ಟು. ದೆನ್ ಡಿಸ್ಟ್ರಿಕ್ಟ್ ಲೆವೆಲ್ ಕಾಂಪಿಟೇಷನಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಅದು ಶಿಕಾರಿಪುರದಲ್ಲಿತ್ತು, ಅಲ್ಲಿ ಈ ಟ್ರಾಫಿ ಗೆದ್ದಿದ್ದೆ. ಆಮೇಲೆ ಸ್ಕೂಲಲ್ಲಿ ಲೈಕ್ ಹೋಲ್ ಇಂಡಿಯಾ ಒಲಾಂಪಿಯಾಡ್ಸ್ ಕಂಡಕ್ಟ್ ಆದಾಗ ಎವ್ರಿ ಇಯರ್ ನಾನು ಒಲಾಂಪಿಯಾಡ್ ತಗೊಂಡು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಆ್ಯಂಡ್ ಬಹಳ ಸತಿ ಮೆಡಲ್ಸ್, ಸರ್ಟಿಫಿಕೇಟ್ಸ್ ಕೂಡ ಗೆದ್ದಿದ್ದೀನಿ. ಒಲಾಂಪಿಯಾಡ್ಸ್ ಇದೆಲ್ಲ ಬಿಟ್ಟು ಸ್ಕೂಲ್ ಲೆವೆಲ್ ಡ್ರಾಯಿಂಗ್ ಕಾಂಪಿಟೇಷನ್ಸ್ಗಳು ಇರ್ತಿತ್ತು. ಲೈಕ್ many school students used to come and we used to have competition there. Even there to have one medal. And even in our school, Gyanadeepa school, we had a teach to learn competition where we got an opportunity to become teacher. So ನಾನು ಡ್ರಾಯಿಂಗ್ ಟೀಚರ್ ಆಗಿದ್ದೆ, ಅಲ್ಲೂ ಕೂಡ ಫಸ್ಟ್ ಪ್ಲೇಸ್ ಗೆದ್ದಿದ್ದೀನಿ. ಸೊ ಬೇಸಿಕಲಿ ಚಿತ್ರಕಲೆ ಏನಂದರೆ, we present our imagination, reality and even creativity in just a piece of paper with colorful colors and etc. So art is life for me. I find art in everything. For example, nature allu bahala like colorful irutte nature, and even sky. I agree is what sky is a canvas and painted with beautiful clouds. ನಾನು ಆರ್ಟನ್ನು ಒಂದು ಎಲ್ಲ ಕಡೆ ಐ ಫೈಂಡ್ ಇಟ್ ಎವ್ರಿವೇರ್. ಫಾರ್ ಎಕ್ಸಾಂಪಲ್ ಟೆಂಪಲಲ್ಲಿ ಆ್ಯಂಡ್ ನೇಚರ್, ಎವ್ರಿವೇರ್. ಸೊ ಆರ್ಟ್ ಇಸ್ ಎವ್ರಿಥಿಂಗ್ ಫಾರ್ ಮೀ. ಮೈ ಡ್ರೀಮ್ ಇಸ್ ಟು ಬಿಕಮ್ ಅನ್ ಆರ್ಟಿಸ್ಟ್. ಸೊ ಆರ್ಟ್ ಇಸ್ ನಾಟ್ ಜಸ್ಟ್ ಮೈ ಹಾಬಿ, ಇಟ್ಸ್ ಮೈ ಪ್ಯಾಷನ್ ನೌ, ಆ್ಯಂಡ್ ಐ ಹ್ಯಾವ್ ದಟ್ ಸ್ಟರ್ಬನೆಸ್ ಆ್ಯಂಡ್ ಕರೇಜ್ ಟು ಟರ್ನ್ ಮೈ ಪ್ಯಾಷನ್ ಇನ್ ಟು ಮೈ ಕರಿಯರ್. ಸೊ ನಾನು ಮಾಡ್ತೀನಿ ಅಂತ ಕಾನ್ಫಿಡೆನ್ಸ್ ಇದೆ. ಆ್ಯಂಡ್ ಮೈ ಪ್ಯಾರೆಂಟ್ಸ್, ಐ ಥ್ಯಾಂಕ್ ಮೈ ಪ್ಯಾರೆಂಟ್ಸ್ ಅ ಲಾಟ್. ಅವ್ರು ನನಗೆಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ದಾರೆ. ದೇ ನೆವರ್ ಸೆಡ್ ದಟ್ ಯಾಕೆ ಹೋಗ್ತಿದ್ಯಾ, ಇಷ್ಟು ವರ್ಷ ಆಯಿತು ಬಿಡು ಅದು ಇದು ಯಾವತ್ತೂ ಹೇಳಿಲ್ಲ. ಐ ಥ್ಯಾಂಕ್ ದಮ್ ಅ ಲಾಟ್, ದೇ ಆರ್ ಸೋ ಸಪೋರ್ಟಿವ್. ಆ್ಯಂಡ್ ಲಾಸ್ಟ್ಲಿ ಐ ವಾಂಟ್ ಟು ಸೇ ಇಸ್, ನೀವು ಯಾವ್ದ್ರಲ್ಲಿ ಚೆನ್ನಾಗಿದ್ದೀರಾ, ಲೈಕ್ ವಾಟ್ಸ್ ಯೋರ್ ಪ್ಯಾಷನ್, ವರ್ಕ್ ಆನ್ ಇಟ್, ನೆವರ್ ಲೀವ್ ಯೋರ್ ಪ್ಯಾಷನ್, ವರ್ಕ್ ಹಾರ್ಡ್, ಬಿ ಕನ್ಸಿಸ್ಟೆಂಟ್ ಆ್ಯಂಡ್ ಅಚೀವ್ ಯೋರ್ ಗೋಲ್ಸ್ ಆ್ಯಂಡ್ ಡ್ರೀಮ್ಸ್. ಥ್ಯಾಂಕ್ ಯು. ನನ್ನ ಹೆಸರು ವಿಕಾಸ್. ಅದಿತಿ ನನ್ನ ಮಗಳು.
ಡ್ರಾಯಿಂಗ್ ತುಂಬ ಕಲ್ತಿಯಾಳೆ ಚೆನ್ನಾಗಿ ಅವಳು, ಭಾರಿ ಎಫರ್ಟ್ ಹಾಕಿ ಮಾಡ್ತಾಳೆ. ನಮಗೆ ನೋಡಿ ಖುಷಿ ಆಗುತ್ತೆ ನಮಗೆ. ನನ್ನ ಹೆಸರು ಡಿಂಪಲ್, ಅದಿತಿನ ಮಗಳು. ಅವಳಿಗೆ ಸನ್ವೈಸಿಂದಾನೇ ಡ್ರಾಯಿಂಗ್ ಭಾಳ ಇಷ್ಟ, ಭಾಳ ಎಫರ್ಟ್ ಹಾಕಿದ್ದಾಳೆ ಅವಳು. ಮುಂದೇನು ಅದೇ ಫೀಲ್ಡ್ನಲ್ಲಿ ಹೋಗ್ತಾಳೆ ಅವಳು. ನಮಗೆ ಭಾಳ ಖುಷಿ ಆಗ್ತಾಯಿದೆ. ನಾವು ಸಪೋರ್ಟ್ ಮಾಡ್ತೀವಿ. ಆಲ್ ದ ಬೆಸ್ಟ್ ಫಾರ್ ಹರ್. ನನ್ನ ಮೊಮ್ಮಗಳು ಪೇಂಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್.